ತಾವೇನು ಒಂದು ಕೈಯಲ್ಲಿ ತಾವು 5 ಗ್ಯಾರಂಟಿ ಸ್ಕೀಮ್ ಅನ್ನ ಏನು ನಮ್ಗೆಲ್ಲ ಜನಸಾಮಾನ್ಯರು ಕೊಟ್ಟು ಇನ್ನೊಂದು ಕಿತ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಇದ್ರಿ. ಓಟನ್ನ ಬಿಟ್ಟು ಟಿಸಿಯನ್ನ ಇಟ್ಕೊಳ್ಳುವಂತ ಕೆಲಸ ಇವತ್ತು ಕೂಡ ಆಗಿಲ್ಲ. ಹಾಗೆ ಬಸ್ಗಳನ್ನ ಫ್ರೀ ಅಂತ ಹೇಳಿದ್ರೆ ಅದ್ರೆಲ್ಲ ಒಂದ್ ಕಡೆ ಬಸ್ಗಳನ್ನ ಕಮ್ಮಿ ಮಾಡಿದ್ರೆ ಕೊಡುವಂತದ್ದು. ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಇದು ಮಾಡದೆ ದಯಮಾಡಿ ಮುಖ್ಯಮಂತ್ರಿ ಕೂಡ ರಾಜೀನಾಮೆ ಕೊಟ್ಟು ಬೆಲೆ ಏರಿಕೆ ಎಲ್ಲ ಅಗತ್ಯ ವಸ್ತುಗಳ ಮೇಲಿನ ಬೆಲೆ ಏರಿಕೆಗೆ ನಾಂದಿ. ನಾವು ಬಡವರ ಪರ, ದಲಿತರ ಪರ, ರೈತರ ಪರ, ಕಾರ್ಮಿಕರ ಪರ ಅಂತ ನಾವು ಭಾಷೆ ಮಾಡ್ತಿದ್ರೆ ಇದೇನ ಪರ ಇರ್ತಕ್ಕಂಥ ಮಾತನ್ನ ನಾವು ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ಮತ್ತು ಅವ್ರ ಸರ್ಕಾರಕ್ಕೆ ಕೇಳಬೇಕಾಗಿದೆ. ವಿದ್ಯುತ್ ಸಂಬಂಧಪಟ್ಟಂಗೆ ಒಂದೇ ಒಂದು ಸಬ್ಸ್ಟೇಷನ್ ಕಾಂಗ್ರೆಸ್ 1 ವರ್ಷ ಪೂರೈಸಿದೆ, ಒಂದೇ ಒಂದು ಸಬ್ಸ್ಟೇಷನ್ ಆಗಲಿಲ್ಲ. ಎಲ್ಲರಿಗೂ ಸಹ 2,000 ಕೊಟ್ಟು ಎಲ್ಲರೂ ಅವ್ರ ಯಜಮಾನರು ಉಪಯೋಗಿಸ್ತಕ್ಕಂಥ ಎಣ್ಣೆ ಮೇಲೆ 50 ರೂಪಾಯಿ 100 ರೂಪಾಯಿ ಟ್ಯಾಕ್ಸ್ ಹೊಡಿತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾವ ಇತಿಹಾಸದಲ್ಲಿ ಸಹ ಯಾವ ಬಜೆಟ್ ಅನ್ನು ಸಹ ಇಷ್ಟೊಂದು ಸಾಲ ಮಾಡಿರ್ಲಿಲ್ಲ. 25,000 ಕೋಟಿ, 25,000, 30,000 ಮಾಡೋದು. ಇವತ್ತು 1,05,000 ಕೋಟಿ ರೂಪಾಯಿ ಸಾಲ ಮಾಡಿ ನಾವು ಈಗಾಗಲೇ ಎಣ್ಣೆ ಕೊಡ್ತೀವಿ. ತತ್ಕ್ಷಣ ಈ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ದರನ್ನ ಇಳಿಸಬೇಕು. ನಿಮ್ಗೆ ಆಗಲ್ಲ ಅಂದ್ರೆ ತತ್ಕ್ಷಣ ನೀವು ಅಧಿಕಾರ ಬಿಟ್ಟು ಹೋಗ್ಬೇಕು ಅಂತ ಈ ಸಂದರ್ಭ ಹೇಳಿಕೆ ಇಷ್ಟಪಡ್ತೇವೆ. ಪೆಟ್ರೋಲ್ ಬೆಲೆ ಏರಿಕೆ ಖಂಡಿಸಿ ನಗರದಲ್ಲಿ ಸೋಮವಾರ ಮಧ್ಯಾಹ್ನ ಜೆಡಿಎಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿದ್ರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ರಸ್ತೆ ಉದ್ದಕ್ಕೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವ ಮೂಲಕ ಎತ್ತಿನ ಗಾಡಿ ಮುನ್ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರಾದ ಕೆಎಸ್ ಲಿಂಗೇಶ್, ಎಚ್ಕೆ ಕುಮಾರಸ್ವಾಮಿ ಹಾಗೂ ಹಾಲಿ ಶಾಸಕ ಎಚ್ಪಿ ಸ್ವರೂಪ್ ಸೇರಿದಂತೆ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮೆರವಣಿಗೆ ಸಾಗಿ ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದು ಕೆಲಕಾಲ ಧರಣಿ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ ಎನ್ಡಿಎ ಒಕ್ಕೂಟಕ್ಕೆ ಧಿಕ್ಕಾರ. ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಬಡವರ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಇವತ್ತು ಏನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಅದು ಜನಸಾಮಾನ್ಯರಿಗೆ ಯಾವ ರೀತಿ ಅದು ನಮಗೆ ಒಂದು ಕಷ್ಟನ ಕೊಡ್ತದೆ ಅಂತ ಇವತ್ತು ಅದು ಬರೀ ಶ್ರೀಮಂತರಿಗಲ್ಲ, ಇದು ಬಡವರಿಗೆ ಮತ್ತು ರೈತರಿಗೆ ಎಲ್ಲರೂ ಕೂಡ ನಮ್ಮ ಜನಸಾಮಾನ್ಯರಿಗೆ ಒಂದು ಹೋಟೆಲ್ ನಿಂದ ಹಿಡಿದು ನಾವು ದಿನನಿತ್ಯ ಬಳಸುವಂತ ದಿನಸಿ ಸಾಮಾನು ಹಿಡಿದು ಪ್ರತಿಯೊಂದು ವಿಚಾರಕ್ಕೂ ಕೂಡ ರೈತರಿಗೆ ಬೇಕಂತ ಟ್ರ್ಯಾಕ್ಟರ್ಗೂ ಕೂಡ ಡೀಸೆಲ್ ಮತ್ತು ಪೆಟ್ರೋಲ್ ಪ್ರತಿಯೊಂದು ಕೂಡ ಯಾವ ರೀತಿ ನಮಗೆ ಒಂದು ಹೊರೆನ ಕೊಡ್ತದೆ ನಮ್ಮ ಪ್ರತಿಯೊಂದು ನಿತ್ಯ ಒಂದು ಜೀವನದಲ್ಲಿ ಅಂತ ತಾವೆಲ್ಲ ಹೇಳಿದ್ರು. ಈಗಾಗಲೇ ಹಲವಾರು ವಿಚಾರಗಳನ್ನ ತಾವೆಲ್ಲ ಪ್ರಸ್ತಾಪಿಸಿ ಹೇಳಿದ್ರಿ. ಇವತ್ತು ನಾನು ಒಂದು ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿಯವರು ಕೇಳಂತ ಬಯಸಿದ್ದು, ಇವತ್ತು ತಾವೇನು 5 ಗ್ಯಾರಂಟಿ ಸ್ಕೀಮ್ ನಾವು ಕೊಟ್ಟು ತಾವು ಚುನಾವಣೆಗೂ ಹೋಗಿ ನಾವು ಜನಪರ ಮತ್ತು ಬಡವರ ಪರ, ದಲಿತರ ಪರ ಅಂತ ಹೇಳಿದ್ರಿ. ದಯಮಾಡಿ ತಾವೆಲ್ಲರೂ ಕೂಡ ಮನವಿನ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ತಾವೇನು ಒಂದು ಕೈಯಲ್ಲಿ ತಾವು 5 ಗ್ಯಾರಂಟಿ ಸ್ಕೀಮ್ ಅನ್ನ ಏನು ನಮ್ಗೆಲ್ಲ ಜನಸಾಮಾನ್ಯರು ಕೊಟ್ಟು ಇನ್ನೊಂದು ಕಿತ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಇದ್ರಿ. ಈಗಾಗಲೇ ಹಲವಾರು ವಿಚಾರಗಳು ಇವತ್ತು ಗಂಗಾ ಕಲ್ಯಾಣ ನಮ್ಮ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರದ ಕೂಡ
ಗಂಗಾ ಕಲ್ಯಾಣ ಒಂದು ಯೋಜನೆಯನ್ನ ಕೊಟ್ಟು ಬೋರ್ವೆಲ್ ಕೊರ್ಸಿದ್ರು ಕೂಡ ಇವತ್ತು ಕೊರ್ಸಿರೋ ಬೋರ್ವೆಲ್ಗೆ ಒಂದು ಏನು ಮೋಟರ್ನ ಬಿಟ್ಟು ಟಿಸಿಯನ್ನ ಇಟ್ಕೊಂಡಂತ ಕೆಲಸ ಇವತ್ತು ಕೂಡ ಆಗಿಲ್ಲ. ಹಾಗೆ 3 ವರ್ಷ ಆದ್ರೂ ಕೂಡ ಇವತ್ತು ರೈತರಿಗೆ ಒಂದು ಟಿಸಿಯನ್ನ ಇಸ್ಕೊಳ್ಳುವಂತ ಕೆಲಸನ ತಾವು ಮಾಡಿಲ್ಲ. ಈಗಾಗಲೇ ಲಿಂಗೇಶ್ವರ ಕೂಡ ಹೇಳ್ತಾ ಇದ್ರು 5 ತಿಂಗಳಿಂದ ಕೂಡ ಹಾಲಿನ ಏನು ನಮ್ಮ KMF ಹಾಲಿನಿಂದ ಹಾಲನ್ನ ಹಾಕ್ತಿದ್ದಾರೆ ರೈತರು, ಅದಕ್ಕೂ ಕೂಡ ಅವರು ಒಂದು ನಮ್ಮ ಇದ್ರ ಸಹಾಯಧನವನ್ನು ಕೂಡ 5 ತಿಂಗಳಾದ್ರೂ ಕೂಡ ಕೊಟ್ಟಿಲ್ಲ. ಈಗಾಗಲೇ ಹಲವಾರು ವಿಚಾರಗಳನ್ನ ಸಾವಿರಾರು ವಿಚಾರಗಳನ್ನ ನಾವೀಗ ಪ್ರಸ್ತಾಪ ಮಾಡ್ತಾ ಹೇಳುವುದು. ಇವತ್ತು ಶಾಸಕರಾಗಿ ನಾವು ಕೂಡ ಎಲ್ಲೋ ಕೂಡ ಯುವಕರಾಗಿ ನಾವು ಕೆಲಸ ಮಾಡಂತ ಒಂದು ಹುಮ್ಮಸ್ಸಿದ್ರು ಕೂಡ ಇವತ್ತು ಶಾಸಕರ ನಿಧಿನೂ ಕೂಡ ಒಂದು ವರ್ಷದ ಮೇಲೆ 2 ತಿಂಗಳಾದ್ರೂ ಕೂಡ ಶಾಸಕರ ನಿಧಿ 2 ಕೋಟಿಯಿಂದ ಕೊಟ್ಟು ಬರೀ 1 ಕೋಟಿ ಹಣವನ್ನು ಮಾತ್ರ ಬಿಡುಗಡೆ ಮಾಡಿ 1 ಕೋಟಿನ ಬರೀ ಆಕ್ಷನ್ ಪ್ಲಾನ್ ನಾವು ಕೊಟ್ಟಿದೀವಿ, ಅದನ್ನು ಕೂಡ ಇನ್ನೂ ಅಪ್ರೂವಲ್ ಆಗಿಲ್ಲ. ಹಾಗಾಗಿ ಹಲವಾರು ವಿಚಾರಗಳು ಇವತ್ತು ರೈತ ಸಂಬಂಧಪಟ್ಟಂಗೆ ನಾನು ಕೂಡ ಇವತ್ತು ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನಗರ ಭಾಗ ಅತಿ ಹೆಚ್ಚಿರೋದ್ರಿಂದ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ತಾಲೂಕಿನಿಂದ ಏನು ಮಕ್ಕಳುಗಳು ಹೆಣ್ಮಕ್ಳು ಇರ್ಬೋದು ನಮ್ಮ ಎಲ್ಲ ಮಕ್ಕಳುಗಳು ಓದ್ಲಿಕ್ಕೆ ನಮ್ಮ ಹಾಸನ ತಾಲೂಕಿಗೆ ಬಂದ್ರೆ ಇವತ್ತು ಬಸ್ಗಳನ್ನ ಏನು ಶಕ್ತಿ ಯೋಜನೆ ಅಂತ ಬಸ್ಗಳನ್ನ ಫ್ರೀ ಅಂತ ಹೇಳಿದ್ರೆ ಅದ್ರೆಲ್ಲ ಒಂದ್ ಕಡೆ ಬಸ್ಗಳನ್ನ ಕಮ್ಮಿ ಮಾಡಿದ್ರೆ ಕೊಡುವಂಥದ್ದು. ಹಾಗಾಗಿ ಹಲವಾರು ಮಕ್ಕಳು ಕೂಡ ಬಂದು ನಮ್ಮ ಹತ್ರ ತಾವು ಕೂಡ ಮಾಧ್ಯಮದಲ್ಲಿ ತಾವು ಕೂಡ ತೋರಿಸಿದ್ರಿ ಏನು ಬಸ್ಗಳನ್ನ ಕೂಡ ಕಮ್ಮಿ ಮಾಡಿದ್ರೆ, ಹಾಗಾಗಿ ಬಸ್ಗಳನ್ನ ಜಾಸ್ತಿ ಮಾಡಿ ನಮ್ಗೆಲ್ಲ ಅನುಕೂಲ ಮಾಡಬೇಕು ಅಂತ. ಹಾಗಾಗಿ ಹಲವಾರು ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡುವುದ್ರೆ ಸಾವಿರಾರು ವಿಚಾರಗಳಿದೆ. ಹಾಗಾಗಿ ನಾವೆಲ್ಲ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ, ಈ ಕೂಡಲೇ ರಾಜ್ಯ ಸರ್ಕಾರ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನ ಈಗಾಗಲೇ ಶೀಘ್ರದಲ್ಲೇ ಅದನ್ನ ಕ್ಯಾನ್ಸಲ್ ಮಾಡಿ ನಮಗೆ ಏನು ಹಣ ಇರುತ್ತೋ ಅದು ತರನ್ನ ಮಾಡ್ಕೊಡ್ಬೇಕು ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ರೈತ ಪರವಾಗಿ ಜನಸಂಘದ ಪರವಾಗಿ ಕೊಡಬೇಕು. ಈ ಕೂಡಲೇ ರಾಜ್ಯ ಸರ್ಕಾರ ಇದು ಮಾಡದೆ ದಯಮಾಡಿ ಮುಖ್ಯಮಂತ್ರಿ ಕೂಡ ರಾಜೀನಾಮೆ ಕೊಟ್ಟು ಅವರು ತಪ್ಪೊಪ್ಪಿಕೊಂಡು ನಾವು ರಾಜ್ಯ ಸರ್ಕಾರ ನಡೆಸಕ್ಕೂ ಆಗ್ತಿಲ್ಲ ಅಂತ ಹೇಳಿ ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಈಗ ಹಾಸನಲ್ಲಿ ಏನು ಚುನಾವಣಾ ಸಂದರ್ಭದಲ್ಲಿ ಬಂದು ಶಂಕುಸ್ಥಾಪನೆ ಗುದ್ಲಿ ಪೂಜೆ ಮಾಡೋ ಮುಖಾಂತರ ಮುಖ್ಯಮಂತ್ರಿಗಳು ಹೇಳಿದ್ರು. ಆದ್ರೆ ಒಂದೇ ಒಂದು ಬಿಡುಗಾಸು ಕೂಡ ಹಾಸನ ಜಿಲ್ಲೆಗೆ ಯಾವುದೇ ಒಂದು ಇಟ್ಟಿಯನ್ನು ಕೂಡ ಅವರು ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ಉಸ್ತುವಾರಿ ಸಚಿವರಾದ್ರು ಕೂಡ ಯಾವುದೇ ಒಂದೇ ಒಂದು ಪೈಸೆ ಬಿಡುಗಾಸನ್ನು ಕೂಡ ನಮ್ಮ ಹಾಸನ ಜಿಲ್ಲೆಗೆ ಯಾವುದೇ ಅಭಿವೃದ್ಧಿ ಕೂಡ ಆಗಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆಯನ್ನು ಅಭಿವೃದ್ಧಿ ಕಾಣಿಸಬೇಕು ಅಂತ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು ಮತ್ತು ಕಾಂಗ್ರೆಸ್ ಸರ್ಕಾರ ಕೂಡ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಈ ಏನು ಪ್ರತಿಭಟನೆ ಇಲ್ಲಿಗೆ ನಿಲ್ಲಲ್ಲ. ನಾವು ರೈತರ ಪರವಾಗಿ ನಮ್ಮ JDS ಪಕ್ಷ ಮತ್ತು ರೇವಣ್ಣ ಅವರ ಒಂದು ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳು ಕೂಡ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಮಾಡ್ತೀವಿ ಈ ಸಂದರ್ಭದಲ್ಲಿ ಹೇಳ್ತಾ ಮುಖ್ಯಮಂತ್ರಿಗಳು ನಿನ್ನೆ ನಾವು ಯಾವುದೇ ದರ ಏರ್ಸಲ್ಲ ಅಂತ ನಾವೇ ಹೇಳಿರ್ಲಿಲ್ವಲ್ಲ, ವಾಗ್ದಾನ ಮಾಡಿರ್ಲಿಲ್ವಲ್ಲ ಅಂತಕ್ಕಂಥ ಒಂದು ಉದ್ದೇಟತನದ ಮಾತನ್ನ ಹೇಳಿದ್ದಾರೆ. ಅಂದ್ರೆ ನಾವು ಯಾವುದೇ ಬೆಲೆ ಏರಿಕೆ ಮಾಡಿದ್ರು ಕೂಡ ಜನ ಸಹಿಸ್ಕೊಳ್ತಾರೆ ಎಂತಕ್ಕಂಥ ವಿಶ್ವಾಸ ಅವರಲ್ಲಿ ಮೂಡಿದೆ. ನೋಡಿ, ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಎಲ್ಲಾ ಅಗತ್ಯ ವಸ್ತುಗಳ ಮೇಲಿನ ಬೆಲೆ ಏರಿಕೆಗೆ ನಾಂದಿ. ಇವತ್ತು ವಾಹನ ವೆಚ್ಚ, ವಾಹನದಲ್ಲಿ ಸಾಗಣೆ ಮಾಡ್ತಕ್ಕಂಥ ವಸ್ತುಗಳ ವೆಚ್ಚ ಎಲ್ಲವೂ ಕೂಡ ತಾನಾಗೇ ಅದು ಇವತ್ತು ಏರಿಕೆ ಆಗ್ತದೆ. ಈಗ ಬಸ್ ದರ ಏರಿಕೆ ಮಾಡ್ತಾ ಇದ್ದಾರೆ, ಆಗ್ಲೇ ವಿದ್ಯುತ್ ದರ ಏರಿಕೆ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ವಸ್ತುಗಳ ಎಲ್ಲ ಬೆಲೆ ಏರಿಕೆನೂ ಕೂಡ ಆಗ್ತಿದೆ. ಈಗ ಇದು ಬರೀ ಶ್ರೀಮಂತರಿಗೆ ಮಾತ್ರ ತಡ್ತಾ ಇಲ್ಲ, ಇದು ನಿಜವಾಗಿ ಬಡವರಿಗೆ ತಡ್ತಿರ್ತಕ್ಕಂಥ ಇದು ಒಂದು ಬೆಲೆ ಏರಿಕೆ ಬಿಸಿ, ಬೆಲೆ ಏರಿಕೆ ಬಿಸಿ. ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ತಿದ್ದೇನೆ, ನಾವು ಬಡವರ ಪರ ದಲಿತರ ಪರ ರೈತರ ಪರ ಕಾರ್ಮಿಕರ ಪರ ಅಂತ ನಾವು ಭಾಷೆ ಮಾಡ್ತಿದ್ರೆ ಇದೇನಾ ಪರ ಇರ್ತಕ್ಕಂಥ ಮಾತನ್ನ ನಾವು ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ಮತ್ತು ಅವ್ರ ಸರ್ಕಾರಕ್ಕೆ ಕೇಳಬೇಕಾಗಿದೆ. ಇವತ್ತು ನಮ್ಮ ಅಧ್ಯಕ್ಷ ಅವರು ಹೇಳಿದ್ರು, ರೂಲಿಂಗ್ ಪಾರ್ಟಿ ಶಾಸಕರಾಗಿಯಾಗಿ ವಿರೋಧ ಪಕ್ಷದ ಯಾವುದೇ ಶಾಸಕರಿಗೆ 10 ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಇದು ನಿಂತ ನೀರು. ಅಭಿವೃದ್ಧಿ ಮರೀಚಿಕೆ ಆಗಿದೆ, ಅಭಿವೃದ್ಧಿ ಶೂನ್ಯ ಆಗಿದೆ. ನಾವು ಕೂಡ ವಿರೋಧ ಪಕ್ಷ ಇದ್ದೀವಿ. 3 ಸಾರಿ ನನ್ನ ಸಕಲೇಶ್ಪುರ ಕ್ಷೇತ್ರಕ್ಕೆ ಬಂದು ತಾವುಗಳು ನೋಡಿ, ಯಾವ ಹಳ್ಳಿ ಹೋದ್ರು ಕೂಡ ನಾವು ರಸ್ತೆಯನ್ನು ಮಾಡಿದ್ದೇವೆ ಅಂತಕ್ಕಂಥ ವಿಶ್ವಾಸ ನಮ್ಮಲ್ಲಿದೆ. ಸಣ್ಣ ಪುಟ್ಟ ಕೆಲವಾಗಿರ್ಬೋದು. ಅದಕ್ಕೆ 14 ತಿಂಗಳ ಸರ್ಕಾರದಲ್ಲಿ 1 ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ. ನಮ್ಮ ಶಾಸಕರ ಅನುದಾನ ಅದನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಆ ಪರಿಸ್ಥಿತಿ ಉದ್ಭವವಾಗಿದೆ. ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೇನೆ, ದಯಮಾಡಿ ನಿಮ್ಗೆ ಬಡವರ ಬಗ್ಗೆ ಕಾಳಜಿ ಇದ್ರೆ, ಕಿಂಚಿತ್ತು ಅವ್ರ ಬಗ್ಗೆ ಗೌರವ ಇದ್ರೆ ತಕ್ಷಣ ಈ ದರವನ್ನು ಹಿಂತೆಗೆದುಕೊಳ್ಳಿ. ಅವ್ರು ಬೇರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯದ ವಿಷಯಗಳೇ ಬೇರೆ, ಕರ್ನಾಟಕದ ರಾಜ್ಯದ ವಿಷಯಗಳೇ ಬೇರೆ.
ಇವತ್ತು ಗ್ಯಾರಂಟಿ ಯೋಜನೆ ನಾವು ಯಾರಿಗೆ ವಿರೋಧ ಮಾಡಿಲ್ಲ. ಆದ್ರೆ ಅರ್ಹರಿಗೆ ಗ್ಯಾರಂಟಿ ಸಿಗಲಿ ಅಂತ ಅಷ್ಟೇ ನಮ್ಮ ಬೇಡಿಕೆ, ಬೇರೆ ಯಾವುದೇ ಬೇಡಿಕೆ ನಮ್ಮ ಆಟೋದವರು ಈಗ ಮತ್ತೆ ಶುರು ಮಾಡಿದ್ದಾರೆ, ಜೊತೆ ಆಟೋದಾರ ಸಹಜ ಅದು. ನಾವು ಅವ್ರ ಡ್ರೈವರ್ಗಳ ಮೇಲೆ ನಾವೇ ಗಾಡಿಗಳ ಮೇಲೆ ಇದು ಮಾಡೋಣ, ಸರ್ಕಾರ ಹೆಚ್ಚು ಮಾಡಿದ್ರೆ ಅವರು ಸಹಜ ಮಾಡ್ಲೇಬೇಕಲ್ಲ. ಇವತ್ತು ಹೋಟೆಲ್ ತಿಂಡಿ ಬಳಕೆ ಎಲ್ಲ ದರ ಎಲ್ಲ ಏರುತ್ತೆ ಈಗ ಅದರಿಂದ ನಾವು ಒತ್ತಾಯ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಷಣ ಈ ದರ ಏರಿಕೆ ಪ್ರಸ್ತಾವನ ಇಟ್ಟುಕೊಳ್ಬೇಕು, ಬಡವರ ಪರ ನಿಲ್ಲಬೇಕು. ನಮ್ಮ ಪಕ್ಷ ಮತ್ತು ಮೈತ್ರಿ ಪಕ್ಷ ಬಿಜೆಪಿ ನಾವೆಲ್ಲ ಸೇರಿ ಸದಾ ಜನ ವಿರೋಧಿ ಕಾರ್ಯಕ್ರಮದ ವಿರುದ್ಧ ಸದಾ ಹೋರಾಟ ಮಾಡ್ತೇವೆ. ನಾನು ಇರ್ತಕ್ಕಂಥ ಮಾತನ್ನ ಹೇಳಿ, ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಒಂದೇ ಉದ್ದೇಶದಿಂದ 5 ಗ್ಯಾರಂಟಿಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತು. ಅವ್ರು ಬೇಕಾಯ್ತು ಅಧಿಕಾರ ಮಾತ್ರ ಬಂದಂತ ನಂತರ ಎಲ್ಲ ಸಂಪನ್ಮೂಲಗಳನ್ನು ಸಹ ಅದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತು. ಆದ್ರೂ ಸಹ 5 ಗ್ಯಾರಂಟಿ ಸಂಪೂರ್ಣವಾಗಿ ಫುಲ್ಫಿಲ್ ಮಾಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಈ ಕಾಂಗ್ರೆಸ್ ಸರ್ಕಾರ. ಇನ್ನು ಎಷ್ಟೋ ಜನಕ್ಕೆ 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತದೆ, ಇನ್ನೂ ತಲುಪೇ ಇಲ್ಲ. ಏಪ್ರಿಲ್ 2,000 ತಲುಪೇ ಇಲ್ಲ. ಬಸ್ಗಳಲ್ಲಿ ಫ್ರೀ ಪಾಸ್ ಅಂತ ಹೇಳಿದ್ರು, ಆದ್ರೆ ಬಸ್ ರೂಟ್ಗಳು ಕಮ್ಮಿ ಆಗಿದ್ದಾವೆ. ಹೋಗ್ತಕ್ಕಂತ ಏನು ಬಸ್ಗಳು ಇದ್ದು ಅವು ಕಡಿಮೆ ಮಾಡಿದ್ದಾರೆ. ಒಂದೇ ಒಂದು ಹೊಸ ಬಸ್ ಸಹ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಲಿಲ್ಲ. ಜಡ್ಗ ಗಾಡಿ ರೀತಿಯಲ್ಲಿ ಬಸ್ ಇವತ್ತ ಚಲಾವಣೆ ಆಗ್ತಾ ನಾವು KSRTC ನೋಡ್ತಿದ್ದಾವೆ. KSRTC ಕಂಡಕ್ಟರ್ಗೆ ಮತ್ತೆ ಡ್ರೈವರ್ಗೆ ಏನು ಸಂಬಳ ಕೊಡ್ತಕ್ಕಂಥ ಕೆಲಸ ಆಗ್ಲಿಲ್ಲ. ವಿದ್ಯುತ್ ಉಚಿತವಾಗಿ ಕೊಡ್ತೀವಿ ಅಂತಂದ್ರು, ಕಾಕಾ ಪಟೇಲ್ ನೀವು ಕೊಡ್ತೀನಿ ಮತ್ತೊಬ್ರಿಗೂ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅದು ಕಂಡೀಷನ್ ಮಾಡಿದ್ರು, 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅವ್ರು ಏನ್ ಮಾಡಿದ್ರು, ಸರಾಸರಿಯನ್ನು ತೆಗೆದುಕೊಂಡು ಅದಕ್ಕಿಂತ 10% ಮಾತ್ರ ನೀವು ಹೆಚ್ಚು ಕೊಡ್ತೀವಿ ಅಂತ ಹೇಳಿ ಬರೀ 5 ಯೂನಿಟ್ 10 ಯೂನಿಟ್ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಅದೇ ಕಮರ್ಷಿಯಲ್ ಆಗಿರ್ತಕ್ಕಂಥ ರೈತರಿಗೆ ಒಂದಕ್ಕೆ 2 ಇವತ್ತ ವಸೂಲ್ ಮಾಡ್ತಕ್ಕಂಥ ಕೆಲಸ ಕಮರ್ಷಿಯಲ್ ಆಗಿ ಕೆಇಬಿಗೆ ಇವತ್ತ ದುಡ್ಡನ್ನ ಕಟ್ತಕ್ಕಂಥ ಕೆಲಸ, ಟ್ಯಾಕ್ಸ್ ಅದಕ್ಕೆ ನಿಗದಿ ಮಾಡಿದ್ದಾರೆ ದರಕ್ಕೆ. ಎಲ್ಲಕ್ಕಿಂತ ಮಿಗಿಲಾಗಿ ನಾವು ರೈತರು ಕುಮಾರಣ್ಣ ಇದ್ದಂತ ಸರ್ಕಾರದಲ್ಲಿ ಸನ್ಮಾನ್ಯ ರೇವಣ್ಣರ ಕೃಪೆಯಿಂದ ಈ ಜಿಲ್ಲೆಯಲ್ಲಿ ಸಾಕಷ್ಟು ಜನಕ್ಕೆ ಕೇವಲ 5,000 ರೂಪಾಯಿ ಕಟ್ಟಿದ್ರೆ ಸಾಕು, ಹೊಸದಾಗಿ TC ಕೊಡ್ತಕ್ಕಂಥ ಕೆಲಸ ಅಂದು ರೇವಣ್ಣರು ಮಾಡ್ತಾ ಬಂದ್ರು. 106 ಸಬ್ ಸ್ಟೇಷನ್ ಮಾಡ್ತೀರಿ ಈ ಜಿಲ್ಲೆಯಲ್ಲಿ. ವಿದ್ಯುತ್ ಸಂಬಂಧಪಟ್ಟಂಗೆ ಒಂದೇ ಒಂದು ಸಬ್ ಸ್ಟೇಷನ್ ಕಾಂಗ್ರೆಸ್ 1 ವರ್ಷ ಪೂರೈಸಿದೆ, ಒಂದೇ ಒಂದು ಸಬ್ ಸ್ಟೇಷನ್ ಆಗ್ಲಿಲ್ಲ. TC ಕೊಡ್ತಕ್ಕಂಥ ಕೆಲಸ ಮಾಡ್ಲಿಲ್ಲ. ಇವತ್ತ TC ತಗೊಳ್ಬೇಕು ಅಂತಂದ್ರೆ ಸೆಲ್ಫ್ ನೀವು ಮಾಡ್ಕೊಳ್ತಾರು ಮಾತ್ರ 2 ಲಕ್ಷ 3 ಲಕ್ಷ ಅಂತೆ ಅದನ್ನ ಕಟ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ದುಡ್ಡು 25,000 ಕಟ್ಟರಿಗೂ ಸಹ 2 ವರ್ಷ ಆದ್ರೂ ಸಹ ಇವತ್ತು TC ಕೊಡ್ತಕ್ಕಂಥ ಕೆಲಸ ಮಾಡ್ಲಿಲ್ಲ. 2 ಲಕ್ಷ 3 ಲಕ್ಷ ಇವತ್ತ ಒಂದ್ ಕಡೆ ಫ್ರೀ ಅಂತ ಹೇಳಿ, ಇನ್ನೊಂದ್ ಕಡೆ ನಮ್ಮನ್ನ ರೈತರನ್ನ ಈ ಒಂದು ವಿಷ ಪರಿಸ್ಥಿತಿ ಒತ್ತುದಲ್ಲಿ ಸಿಗಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತ ಸ್ಟಾಂಪ್ ಪೇಪರ್ ಇತ್ತು, 20 50 ರೂಪಾಯಿ 100 ರೂಪಾಯಿ ಹಂಗ ಬದುಕು ತೆಡಿತಕ್ಕಂಥ ಕೆಲಸ ಇತ್ತು. 100 ರೂಪಾಯಿ ಮಾಡಿದ್ದಾರೆ, 500 ರೂಪಾಯಿ ಮಾಡಿದ್ದಾರೆ, 1000 ರೂಪಾಯಿ ಮಾಡಿದ್ದಾರೆ. ಅದ್ರ ಜೊತೆಗೆ ಎಲ್ಲರಿಗೂ ಸಹ 1,000-2,000 ಕೊಡ್ತೀವಿ ಅಂತ ಹೇಳ್ತಾರೋ, ಅವ್ರ ಯಜಮಾನರು ಉಪಯೋಗಿಸ್ತಕ್ಕಂಥ ಎಣ್ಣೆ ಮೇಲೆ 50 ರೂಪಾಯಿ 100 ರೂಪಾಯಿ ಟ್ಯಾಕ್ಸ್ ಹೊಡಿತಕ್ಕಂಥ ಕೆಲಸ ಮಾಡಿದ್ದಾರೆ. ಅದು 1 ಸರಿ ಅಲ್ಲ 2 ಸರಿ ಟ್ಯಾಕ್ಸ್ ಹಾಕ್ತಕ್ಕಂಥ ಕೆಲಸ, ಎಣ್ಣೆಗೆ ರೇಟ್ ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವಾಗ ಸ್ಟಾಂಪ್ ಡ್ಯೂಟಿ ಅಷ್ಟೇ, ರೈತ ಏನಾದ್ರು ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತಂದ್ರೆ 30%, 15% ಒಂದೇ ಸರಿ ಹೆಚ್ಚತಕ್ಕಂಥ ಕೆಲಸ ಮಾಡಿದ್ರು. ರೈತ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರ. ಅದ್ರ ಜೊತೆಗೆ ಇತ್ತೀಚೆಗೆ ನಿನ್ನೆ ಮೊನ್ನೆ ತಾನೆ ಡೀಸೆಲ್ ಪೆಟ್ರೋಲ್ 3.5 ರೂಪಾಯಿ ಏರ್ತಕ್ಕಂಥ ಏಕಾಏಕಿಯಾಗಿ ಇವತ್ತು ಏರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಒಂದು ಸಬೂಬ್ ಕೊಡ್ತಾರೆ, ಪಕ್ಕದ ರಾಜ್ಯದಲ್ಲಿ ನಮ್ಗೆ 5 ರೂಪಾಯಿ ಜಾಸ್ತಿ ಇದೆ, ನಮ್ದು 10 ರೂಪಾಯಿ ಜಾಸ್ತಿ ಇದೆ. ಬೇರೆ ರಾಜ್ಯದಲ್ಲಿ ಕಮ್ಮಿ ಇರೋದ್ರಿಂದ ಹೇಳಲಿಕ್ಕೆ ಹೋಗ್ತಲ್ಲ. ಇವತ್ತ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳು ಸಂಪನ್ಮೂಲ ವಂಚಕ ಆಗ್ತಾ ಇಲ್ಲ, ಅಸಮರ್ಥವಾಗಿದೆ, ಸಂಪೂರ್ಣವಾಗಿ ಹಣಕಾಸಿನ ಪರಿಸ್ಥಿತಿ ಬಿದ್ದೋಗಿದೆ. ಇವತ್ತ ಕಾಂಗ್ರೆಸ್ ಸರ್ಕಾರದಲ್ಲಿ ಹೇಳ್ತೀರಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ಬರ್ತಾ ಇವತ್ತು ಸಂಪನ್ಮೂಲ ಆಗ್ತಾ ಇಲ್ಲ. ನಾವು ಯಾರಿಗೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಬದ್ಧತಾ ವೆಚ್ಚ ಅಂತ ನಾವು ಕೊಡ್ತಕ್ಕಂತ, ನಾವು ಸಂಬಳ ಸಾರಿಗೆ ಕೊಡ್ತಕ್ಕಂಥ ಬಡ್ಡಿ ಸಾಲ ತೀರ್ಸಕ್ಕಲ್ಲ, ಸಾಲ ಕೊಡ್ತಕ್ಕಂಥ ಬಡ್ಡಿ ಇರ್ಬೋದು, ಸಂಬಳ ಸಾರಿಗೆ ಇರ್ಬೋದು, 80% ಅದಕ್ಕೆ ಹೋಗುತ್ತೆ. ಅದನ್ನು ಸಹ ವೆಚ್ಚ ಬರ್ತಕ್ಕಂಥ ಸಂಪೂರ್ಣ ಕ್ರೋಢೀಕರಣದಲ್ಲಿ ಸಂಪೂರ್ಣವಾಗಿ ಸರ್ಕಾರ ವಿಫಲವಾಗಿದೆ. ಅದ್ರ ಜೊತೆಗೆ
ಯಾವ ಇತಿಹಾಸದಲ್ಲಿ ಸಹ ಯಾವ ಬಜೆಟ್ ಅಲ್ಲೂ ಸಹ ಇಷ್ಟೊಂದು ಸಾಲ ಮಾಡಿರ್ಲಿಲ್ಲ. 25,000 ಕೋಟಿ, 25,000, 30,000 ಮಾಡೋದು. ಇವತ್ತು 1,05,000 ಕೋಟಿ ರೂಪಾಯಿ ಸಾಲ ಮಾಡಿ ಎಲ್ಲರ ಹೆಗಲ ಮೇಲೆ ಇವತ್ತು ಸಾಲದ ಮೂಲಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದೆ. ಹಾಗಾಗಿ ಸಹ ಇದು ಸಾಕಾಗ್ತಾ ಇಲ್ಲ ದುಡ್ಡು. ಯಾಕೆಂತಂದ್ರೆ ಇವತ್ತು 55,000 ಕೋಟಿ ರೂಪಾಯಿ ಈ ಒಂದು 5 ಪಂಚ ಗ್ಯಾರಂಟಿ ಕೊಟ್ಟಕ್ಕಂಥ ಕೆಲಸ ಮಾಡ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಮಧ್ಯಪುರ ಸಂಪನ್ಮೂಲ ಕ್ರೋಢೀಕರಿಸಬೇಕು ನನ್ನ ನೆಪ ಒಡ್ಡಿ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ದರ ಎಷ್ಟಕ್ಕಂತ ಕೆಲಸ ಸರ್ಕಾರ ಮಾಡಿದೆ. ಅದಕ್ಕೆ ನಮ್ಮ ಧಿಕ್ಕಾರವಿದೆ. ಯಾಕೆಂದ್ರೆ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಸಿದ್ದೆ ಅದರಲ್ಲಿ ಜನಸಾಮಾನ್ಯ ಮೇಲೆ ಅದು ಪರಿಣಾಮ ಬೀರುತ್ತೆ. ಇವತ್ತು ಟ್ರಾನ್ಸ್ಪೋರ್ಟ್ ವೆಚ್ಚ ಜಾಸ್ತಿ ಆಗುತ್ತೆ, ಬಸ್ ದರ ಹೆಚ್ಚಿಗೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದು ಯಾರ ಮೇಲೆ ಹೊರೆ ಬೀಳುತ್ತೆ ಸ್ವಾಮಿ? ಜನರು, ಬಡವರು ಉಪಯೋಗಿಸಿದ ಆಹಾರ ಉತ್ಪನ್ನಗಳ ಬೆಲೆ ಗಗನಕ್ಕೆ ಏರ್ತಕ್ಕಂಥ ಕೆಲಸ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಈಗಾಗಲೇ ಎಚ್ಚರಿಕೆ ಕೊಡ್ತೀವಿ. ತತ್ಕ್ಷಣ ಈ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ದರನ್ನ ಇಳಿಸಬೇಕು. ನಿಮ್ಗೆ ಆಗಲ್ಲ ಅಂದ್ರೆ ತತ್ಕ್ಷಣ ನೀವು ಅಧಿಕಾರ ಬಿಟ್ಟು ಹೋಗ್ಬೇಕು ಅಂತ ಈ ಸಂದರ್ಭ ಹೇಳಿಕೆ ಇಷ್ಟಪಡ್ತೇವೆ. ಅದ್ರ ಜೊತೆಗೆ ಮಾನ್ಯ ಕೇಂದ್ರ ಸರ್ಕಾರದ ಒಂದು ಮನವಿ ಈ ಸಂದರ್ಭ ಮಾಡ್ತೇವೆ. ಈ ತರ ಮಾಡೋದ್ರಿಂದ ಜನ ಮೇಲೆ ಪರಿಣಾಮ ಬರುತ್ತೆ. ಇದನ್ನು ಸಹ GST ಒಳಗಡೆ ತನ್ನಿ. ಯಾವ ರಾಜ್ಯ ಸರ್ಕಾರವೂ ಸಹ ಇದಕ್ಕೆ ಆಮೇಲೆ ಯಾರು ಸಹ ಏನು ಮಾಡ್ಲಿಕ್ಕಾಗಲ್ಲ. ಏಕರೂಪದರ ಈ ದೇಶದಲ್ಲಿ ಇರ್ತಕ್ಕಂಥ ಕೆಲಸ ಆಗುತ್ತೆ. ಇವತ್ತು ರೈತ ಇವತ್ತು ಸಾಯ್ತಾ ಇದ್ದಲ್ರಿ. ಇವತ್ತು ಬೇಕಾದಷ್ಟು ಬೀಜ ಅಂತ ಹೇಳ್ತಾರೆ. ಎಲ್ಲೋದು ಸಹ ಯಾವನು ಸಹ ಬೀಜ ಕೊಡ್ತಾ ಇಲ್ಲ. ಇನ್ನು ನಾಳೆ ಬರುತ್ತೆ, ನಾಳೆ ಬರುತ್ತೆ ಅಂತಾರೆ. ಗೊಬ್ಬರ ದಾಸ್ತಲ್ಲಿ ಬೇಕಾಷ್ಟಿದೆ ಅಂತ ಹೇಳ್ತಾರೆ. ಎಲ್ಲಿ ಯಾವ ಅಂಗಡಿ ಇದೆ ಮತ್ತೊಂದು ಗೊತ್ತಿಲ್ಲ. ದಯಮಾಡಿ ಇದ್ರ ಕಡೆ ಜಾಸ್ತಿ ಗಮನ ಕೊಡಬೇಕು. ಇವತ್ತು ರೈತರ ಸಾಲ ಕಟ್ಟೆ ಹೊಡಿತಾ ಹೋದ್ರೆ ಕಾಯ್ಬೇಡಿ. ಇವತ್ತು ಏನು ಡೀಸೆಲ್ ಮತ್ತು ಪೆಟ್ರೋಲ್ ದರ ಏರಿಕೆ ಮಾಡೋದ್ರಿಂದ ಜನಸಾಮಾನ್ಯರ ಬದುಕು ಮೂರ ಬಟ್ಟೆ ಆಗುತ್ತೆ. ಎಲ್ಲ ರೇಟು ಸಹ ಹೆಚ್ಚಿಗೆ ನಾವು ಉಪಯೋಗಿಸದಂತ ಸಾಮಾನ್ಯ ವಸ್ತುಗಳ ದರ ಹೆಚ್ಚಿಗೆ ಆಗುತ್ತೆ. ದಯಮಾಡಿ ಡೀಸೆಲ್ ದರ ಮತ್ತು ಪೆಟ್ರೋಲ್ ದರನ ತತ್ಕ್ಷಣ ಇವತ್ತು ಇಳಿಸಬೇಕು ಅಂತ ಸರ್ಕಾರ ಆಗ್ರಹ ಮಾಡತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳುತ್ತಾ, ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.